ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಜೂನ್ 5 ದಿನಾಂಕದ ಪ್ರಚಲಿತ ವಿದ್ಯಮಾನಗಳನ್ನು ನೋಡ್ತಾ ಹೋಗೋಣ. 3ನೇ ತಾರೀಕು ವಿಡಿಯೋನ ಅಪ್ಡೇಟ್ ಮಾಡಿದೆ. 2 ದಿನಗಳಿಗೊಮ್ಮೆ ವಿಡಿಯೋನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಕರೆಂಟ್ ಅಫೇರ್ಸ್ ಜಾಸ್ತಿ ಇದ್ರೆ ಪ್ರತಿದಿನ ಅಪ್ಡೇಟ್ ಮಾಡ್ತೀನಿ, ಇಲ್ಲ ಅಂದ್ರೆ 2 ದಿನಗಳಿಗೊಮ್ಮೆ ವಿಡಿಯೋನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಕಳೆದ 1 ವರ್ಷಗಳ ಪ್ರಚಲಿತ ವಿದ್ಯಮಾನಗಳು ಬೇಕು ಅಂದ್ರೆ 70 ರೂಪಾಯಿನ ಪೇಮೆಂಟ್ ಮಾಡಿ. ಪೇಮೆಂಟ್ ಐಡಿಗಳನ್ನ ಇಲ್ಲಿ ಕಾಣ್ತಿದ್ದೀರಾ. SBK1857@gmail.com ಗೆ ಶೇರ್ ಮಾಡಿ ಸ್ಕ್ರೀನ್ಶಾಟ್ ಅನ್ನ. ಅಲ್ಲಿಗೆ ಸಾಫ್ಟ್ ಕಾಪಿಯನ್ನ ಕಳ್ಸಿಕೊಡ್ಲಾಗುತ್ತೆ. 2024ರ 5 ತಿಂಗಳ ಪ್ರಚಲಿತ ವಿದ್ಯಮಾನಗಳ ನೋಟ್ಸ್ ಅತಿ ಶೀಘ್ರದಲ್ಲಿ ಅವೈಲೇಬಲ್ ಆಗುತ್ತೆ. ನಾನು ಬಂದ ತಕ್ಷಣ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಯಾವ ವರ್ಷದಿಂದ ಜೂನ್ 5ಅನ್ನ ವಿಶ್ವ ಪರಿಸರ ದಿನವನ್ನಾಗಿ ಆಚರಣೆ ಮಾಡ್ತಿದ್ವಿ? ವಿಶ್ವ ಪರಿಸರ ದಿನ ಜೂನ್ 5 ನಿಮ್ಗೆಲ್ಲ ಗೊತ್ತಿರ್ತದೆ, ಸಾಮಾನ್ಯವಾದ ಪ್ರಶ್ನೆ ಅದು. ಅದರ ಹಿನ್ನೆಲೆಗೆ ಹೋಗ್ತಾರೆ. ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ನೇರವಾದಂತಹ ಪ್ರಶ್ನೆಗಳನ್ನ ಕೇಳುವ ಸಾಧ್ಯತೆಗಳು ತುಂಬಾ ಕಡಿಮೆ. ಹಾಗಾಗಿ ಇಂಡೈರೆಕ್ಟ್ ಪ್ರಶ್ನೆಗಳನ್ನ ಕೇಳ್ತಾರೆ, ಡೀಟೇಲ್ಡ್ ಆಗಿರುವಂತಹ ಪ್ರಶ್ನೆಗಳನ್ನ ಕೇಳ್ತಾರೆ ನೀವು ತೆಗೆದುಕೊಳ್ಳುವ ಪರೀಕ್ಷೆಗಳ ಅನುಗುಣವಾಗಿ. ಸೊ ಸರಿಯಾದ ಉತ್ತರ 1974ರಿಂದ ಜೂನ್ 5ನೇ ದಿನಾಂಕದಂದು ಆಚರಣೆ ಮಾಡೋದಕ್ಕೆ ಶುರು ಮಾಡಿದ್ದೀವಿ. ಪರಿಸರ ಸಂರಕ್ಷಣೆಯ ಹಿತದೃಷ್ಟಿಯಿಂದ ಪ್ರತಿ ವರ್ಷ ಜೂನ್ 5ಅನ್ನ ವಿಶ್ವಾದ್ಯಂತ ಪರಿಸರ ದಿನ ಅಂತ ಆಚರಣೆ ಮಾಡ್ತಾರೆ. 1972ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಪರಿಸರ ದಿನವನ್ನು ಆಚರಿಸುವ ನಿರ್ಣಯವನ್ನ ಕೈಗೊಳ್ಳಲಾಯಿತು. ನೋಡಿ, ನಿರ್ಣಯ ಕೈಗೊಂಡಿದ್ದು ಯಾವಾಗ ಅಂತ ಕೇಳಿದ್ರೆ 1972. ಅಂಗೀಕಾರ ಆಗಿ ಪ್ರಾರಂಭ ಮಾಡಿದ್ದು ಯಾವಾಗ ಅಂತ ಕೇಳಿದ್ರೆ 1974 ಜೂನ್ 5 ವಿಶ್ವ ಪರಿಸರ ದಿನವನ್ನ ಮೊಟ್ಟ ಮೊದಲನೇ ಬಾರಿಗೆ ಆಚರಣೆ ಮಾಡಿತ್ತು. ಪ್ರತಿ ಬಾರಿಯೂ ಒಂದೊಂದು ಘೋಷವಾಕ್ಯ, ಒಂದು ಲಾಂಛನವನ್ನು ಇಟ್ಕೊಂಡು ಆಚರಣೆ ಮಾಡುವುದು ಇದರ ವಿಶೇಷ. ಪರಿಸರ ಎಂಬ ಪದ ಫ್ರೆಂಚ್ ಭಾಷೆಯ ಎನ್ವಿಯಾನ್ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಸುತ್ತಮುತ್ತಲು ಅಂತ ಆಗಿರುತ್ತೆ. ಲಾಂಛನ: ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ವಿಭಾಗವು ಸಾಮಾನ್ಯವಾಗಿ ಮೊದಲ ವರ್ಷದ ಘೋಷಣಾ ವಾಕ್ಯವನ್ನ ಆಯ್ಕೆ ಮಾಡಿ ನಂತರ ಘೋಷಣಾ ವಾಕ್ಯದ ಹಿನ್ನಡೆಯಲ್ಲಿ ಲಾಂಛನ ಸ್ಪರ್ಧೆಯನ್ನು ನಡೆಸಿ ಆಯ್ಕೆಯನ್ನ ಮಾಡ್ತಾರೆ. ಆಮೇಲೆ ಇನ್ನೊಂದು ವಿಷಯ ಗೊತ್ತಿರ್ಬೇಕು, ಇದು ಇಂಪಾರ್ಟೆಂಟ್, ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ ಗಳಲ್ಲಿ ಕೇಳಿದ್ದಾರೆ. ವರ್ಷಕ್ಕೊಂದು ನಗರವನ್ನ ಆಯ್ಕೆ ಮಾಡ್ತಾರೆ. ಪ್ರತಿ ವರ್ಷ ಪರಿಸರ ದಿನವನ್ನ ಆಚರಿಸುವಾಗಲೂ ವಿಶ್ವಸಂಸ್ಥೆ ಯಾವುದಾದ್ರೂ ಒಂದು ದೇಶದ ನಗರವನ್ನ ಪ್ರಧಾನವಾಗಿ ಆಯ್ಕೆ ಮಾಡಿಕೊಂಡು ಆ ದಿನವನ್ನು ಆಚರಣೆ ಮಾಡುತ್ತೆ. 2011ರಲ್ಲಿ ಭಾರತದ ರಾಜಧಾನಿ ನವದೆಹಲಿಯನ್ನ ಆಯ್ಕೆ ಮಾಡಿತ್ತು, ನಿಮ್ಗೆ ಗೊತ್ತಿರ್ಬೇಕು. ಆವಾಗ ಫಾರೆಸ್ಟ್ಸ್ ನೇಚರ್ ಅಟ್ ಯುವರ್ ಸರ್ವಿಸ್ ಅನ್ನೋ ಘೋಷವಾಕ್ಯದ ಜೊತೆ 2011ರ ಜೂನ್ 5ನೇ ತಾರೀಕು ಭಾರತದ ದೆಹಲಿ ನಗರವನ್ನು ಆಯ್ಕೆ ಮಾಡಿಕೊಂಡು ಈ ಥೀಮ್ ಜೊತೆ ಆಚರಣೆ ಮಾಡಲಾಗಿತ್ತು. ಈ ವರ್ಷದ ಘೋಷವಾಕ್ಯ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ ಗಳಲ್ಲಿ ಕೇಳ್ತಾರೆ ಮುಂಬರುವ ದಿನಗಳಲ್ಲಿ. ಲ್ಯಾಂಡ್ ರಿಸ್ಟೋರೇಷನ್, ಡಿಸರ್ಟಿಫಿಕೇಶನ್ ಅಂಡ್ ಡ್ರಾಟ್ ರಿಸಲೆನ್ಸ್ ಅನ್ನೋದು ಈ ವರ್ಷದ ಧ್ಯೇಯ ವಾಕ್ಯವಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೊಂಡಿರಿ. ಈ ದಿನ ಪರಿಸರ ಮಾಲಿನ್ಯದ ಬಗ್ಗೆ ನೀವು ಮಾಹಿತಿಯನ್ನು ತಿಳ್ಕೊಬೇಕಾಗತ್ತೆ. ಸಂರಕ್ಷಣೆ ಮಾಡುವಂತಹ ವಿಧಾನಗಳ ಬಗ್ಗೆ ಅರಿಬೇಕಾಗತ್ತೆ. ಈ ಎಲ್ಲ ಮಾಹಿತಿಗಳನ್ನು ನೀವು ತಿಳ್ಕೊಂಡ್ರೆ ಈ ದಿನದ ಪ್ರಾಮುಖ್ಯತೆ ಅಂದ್ರೆ ಆಚರಣೆ ಮಾಡುವ ಉದ್ದೇಶ ಈಡೇರುತ್ತೆ. ನೆಕ್ಸ್ಟ್, ಇತ್ತೀಚೆಗೆ ಮಾಲ್ಡೀವ್ಸ್ ದೇಶ ಯಾವ ದೇಶದ ಪ್ರವಾಸಿಗರಿಗೆ ನಿಷೇಧವನ್ನ ಹೇರಿದೆ? ರೀಸೆಂಟ್ ಆಗಿರ್ತಕ್ಕಂತಹ ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನ, ಬಹಳ ಇಂಪಾರ್ಟೆಂಟ್ ಆದಂತಹ ವಿಷಯ ಇದು. ಸರಿಯಾದ ಉತ್ತರ ಇಸ್ರೇಲ್. ಗಾಜಾ ಪಟ್ಟಿ ಮೇಲೆ ದಾಳಿ ಹಿನ್ನೆಲೆ ಇಸ್ರೇಲಿ ಪಾಸ್ಪೋರ್ಟ್ಗೆ ಅನುಮತಿಗೆ ನಕಾರ. ಇಸ್ರೇಲ್ ಪ್ರವಾಸಿಗರಿಗೆ ಮಾಲ್ಡೀವ್ಸ್ ನಿಷೇಧ. ಪ್ರವಾಸೋದ್ಯಮ ವಿಚಾರದಲ್ಲಿ ಭಾರತದ ಜೊತೆ ಈಗ ಆಲ್ರೆಡಿ ಖ್ಯಾತಿ ತೆಗೆದಿದ್ದಂತಹ ದ್ವೀಪ ದೇಶ ಮಾಲ್ಡೀವ್ಸ್ ಈಗ ಇಸ್ರೇಲ್ ಪ್ರವಾಸಿಗರ ಮೇಲೂ ನಿರ್ಬಂಧವನ್ನ ಹೇರಿಕೆ ಮಾಡಿದೆ. ಇಸ್ರೇಲ್ ಪಾಸ್ಪೋರ್ಟ್ ಹೊಂದಿರುವವರು ಮತ್ತು ವಿದೇಶಿ ಪಾಸ್ಪೋರ್ಟ್ ಹೊಂದಿರುವ ಇಸ್ರೇಲಿಗರು ಮಾಲ್ಡೀವ್ಸ್ ವಿದೇಶಾಂಗ ಸಚಿವಾಲಯ ತಮ್ಮ ದೇಶಕ್ಕೆ ಬರದಂತೆ ಒಂದು ಅಧಿಸೂಚನೆಯನ್ನು ಹೊರಡಿಸಿ ಸೂಚಿಸಲಾಗಿದೆ. ಅಲ್ಲದೆ ತಮ್ಮ ದೇಶದಲ್ಲಿರುವ ಇಸ್ರೇಲಿಗರು ಯಾರಿದ್ದಾರೆ ಅವರನ್ನ ಶೀಘ್ರದಲ್ಲೇ ತಮ್ಮ ದೇಶವನ್ನ ಬಿಟ್ಟು ತೊರಿಬೇಕು ಅಂತ ಕೂಡ ಹೇಳಿದ್ದಾರೆ. ಇಸ್ರೇಲ್ ಸೇನೆ ಹಮಾಸ್ ಉಗ್ರರ ಮೇಲೆ ದಾಳಿ ನೆಪದಲ್ಲಿ ಗಾಜಾ ಪಟ್ಟಿಯಲ್ಲಿನ ಅಮಾಯಕರನ್ನ ಕೊಲ್ಲುತ್ತಿದೆ. ಈ ನಿಟ್ಟಿನಲ್ಲಿ ಆ ಒಂದು ಆದೇಶವನ್ನು ನಾವು ಕೈಗೊಂಡಿದ್ದೀವಿ ಅಂತ ಮಾಲ್ಡೀವ್ಸ್ ಸರ್ಕಾರ ಅಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದೆ. ನೆಕ್ಸ್ಟ್, ಇತ್ತೀಚೆಗೆ ನಡೆದಿರುವಂತಹ T20 ವಿಶ್ವಕಪ್ ನಲ್ಲಿ ಯಾವ ರಾಷ್ಟ್ರದ ತಂಡಕ್ಕೆ ನಮ್ಮ ಕರ್ನಾಟಕದ ನಂದಿನಿ ಪ್ರಾಯೋಜಕತ್ವವನ್ನ ನೀಡಿದೆ ಅಥವಾ ನಮ್ಮ ನಂದಿನಿಯ ಪ್ರಾಯೋಜಕತ್ವವನ್ನ ಪಡೆದುಕೊಂಡಿದೆ? ಸ್ಪಾನ್ಸರ್ಶಿಪ್ ಅಂತ ಹೇಳ್ತೀವಿ. ಇಂಪಾರ್ಟೆಂಟ್ ಕ್ವಶನ್ ಇದು. ಸ್ಟೇಟ್ ಇಂದ ಇಂಟರ್ನ್ಯಾಷನಲ್ ಅವ್ರಿಗೆ ರಿಲೇಟೆಡ್ ಆಗೋ ಪ್ರಶ್ನೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ಕೇಳುವಂತ ಪ್ರಶ್ನೆ, ಕರ್ನಾಟಕದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿರೀಕ್ಷೆ ಮಾಡಬಹುದಂತ ಪ್ರಶ್ನೆ ಇದು. ಸರಿಯಾದ ಉತ್ತರ ಸ್ಕಾಟ್ಲ್ಯಾಂಡ್. ನೋಡಿ, ಸ್ಕಾಟ್ಲ್ಯಾಂಡ್ ಮತ್ತು ಐರ್ಲೆಂಡ್ ತಂಡಗಳ ಸ್ಪಾನ್ಸರ್ಶಿಪ್ ಅನ್ನ ನಂದಿನಿ ಮಾಡಿದೆ. ಎಲ್ಲಿ ಈ ಟೂರ್ನಮೆಂಟ್ ನಡೀತಾರೆ? ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ನಲ್ಲಿ ಜಂಟಿಯಾಗಿ ಆಯೋಜನೆ ಮಾಡಿರ್ತಕ್ಕಂಥ ಈ ಟೂರ್ನಮೆಂಟ್ ಆಲ್ರೆಡಿ ನಡೀತಾ ಇದೆ ಇವಾಗ. ICC ಪುರುಷರ T20 ಕ್ರಿಕೆಟ್ ವಿಶ್ವಕಪ್ ನಮ್ಮ ಕರ್ನಾಟಕದ KMF ನ ನಂದಿನಿ ಹಾಲಿನ ಉತ್ಪನ್ನ ಏನಿದೆ ಅದು ಸ್ಕಾಟ್ಲ್ಯಾಂಡ್ ಮತ್ತು ಐರ್ಲೆಂಡ್ ತಂಡಗಳಿಗೆ ಸ್ಪಾನ್ಸರ್ ಅನ್ನ ಮಾಡಿದೆ.
ನಂದಿನಿ ಲಾಂಛನ ಇರುವ ನೂತನ ಜೆರ್ಸಿಯನ್ನ ಕೂಡ ಉಭಯ ತಂಡಗಳು ಈಗಾಗಲೇ ಬಿಡುಗಡೆ ಮಾಡಿವೆ. ಅದನ್ನ ನೀವು ಅವರ ಎಕ್ಸ್ ಖಾತೆಗಳಲ್ಲಿ ಹೋಗಿ ಕೂಡ ನೋಡ್ಕೋಬಹುದಾಗಿರ್ತದೆ. ನೆಕ್ಸ್ಟ್, ಇತ್ತೀಚೆಗೆ ಪ್ರಾರಂಭವಾಗಿರುವ T20 ವಿಶ್ವಕಪ್ನ ವಿಜೇತ ತಂಡಕ್ಕೆ ದೊರೆಯುವ ಹಣದ ಮೌಲ್ಯವೆಷ್ಟು? ಸ್ಪೋರ್ಟ್ಸ್ ಅಂತ ಬಂದಾಗ ಕಳೆದ ವರ್ಷ ವರ್ಲ್ಡ್ ಕಪ್, ಅದರ ಮಾಹಿತಿ ಸಂಪೂರ್ಣವಾಗಿರ್ಬೇಕು. ಹೋಸ್ಟ್ ಕಂಟ್ರಿ, ವಿನ್ನರ್, ರನ್ನರ್ ಎಲ್ಲ ಮಾಹಿತಿ ಸಂಪೂರ್ಣವಾಗಿರ್ಬೇಕಾಗುತ್ತೆ ನಿಮ್ಗೆ. ಅದೇ ರೀತಿ ಈ ವರ್ಷ T20 ವಿಶ್ವಕಪ್ ನಡೀತಾ ಇರೋದ್ರಿಂದ ಅದ್ರ ಸಂಪೂರ್ಣ ಮಾಹಿತಿ, ಆತಿಥ್ಯ ರಾಷ್ಟ್ರ ಯಾವುದು, ಎಷ್ಟು ರಾಷ್ಟ್ರಗಳು ಭಾಗವಹಿಸ್ತಾ ಇವೆ, ವಿನ್ನರ್, ರನ್ನರ್, ಈ ಟೂರ್ನಮೆಂಟ್ ಮುಗಿದ ಮೇಲೆ ವಿನ್ನರ್ ಯಾರು, ರನ್ನರ್ ಅಪ್ ಯಾರು, ಮತ್ತು ತಂಡಕ್ಕೆ ದೊರೆಯುವಂತಹ ಹಣದ ಮೌಲ್ಯ ಎಷ್ಟು, ಇದೆಲ್ಲ ಗೊತ್ತಿರ್ಬೇಕಾಗತ್ತೆ. 20 ಕೋಟಿ ರೂಪಾಯಿಗಳು ವಿಜೇತ ತಂಡಕ್ಕೆ ಸಿಗುತ್ತೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಸೋಮವಾರ ಪ್ರಸಕ್ತ ಸಾಲಿನ T20 ವಿಶ್ವಕಪ್ನ ಪ್ರಶಸ್ತಿ ಮೌಲ್ಯವನ್ನ ಘೋಷಣೆ ಮಾಡಿದೆ. ಒಟ್ಟಾರೆಯಾದ ಮೌಲ್ಯ 93.5 ಕೋಟಿ ರೂಪಾಯಿಗಳನ್ನ ಈ ಟೂರ್ನಮೆಂಟ್ಗೆ ಮೀಸಲಿಡಲಾಗಿದೆ. ಅದರಲ್ಲಿ 20.36 ಕೋಟಿ ರೂಪಾಯಿಗಳನ್ನ ಚಾಂಪಿಯನ್ ತಂಡ, ಅಂದ್ರೆ ಯಾವ ತಂಡ ಟ್ರೋಫಿಯನ್ನ ಗೆಲ್ಲುತ್ತೋ ಆ ತಂಡ ಪಡ್ಕೊಳ್ಳುತ್ತೆ. 10 ಕೋಟಿ ರೂಪಾಯಿಯನ್ನ ರನ್ನರ್ ಅಪ್ ತಂಡ ಪಡ್ಕೊಳ್ಳುತ್ತೆ. 6.5 ಕೋಟಿ ರೂಪಾಯಿಗಳನ್ನ ಸೆಮಿಫೈನಲ್ಗೆ ತಲುಪಿದಂತಹ ತಂಡ ಪಡ್ಕೊಂಡ್ರೆ 3 ಕೋಟಿ ರೂಪಾಯಿಗಳನ್ನ ಸೂಪರ್ 8ಗೆ ತಲುಪುವಂತಹ ತಂಡಗಳು, 2 ಕೋಟಿಯನ್ನ 9 ಮತ್ತು 9, 10, 11, 12ನೇ ಸ್ಥಾನವನ್ನು ಪಡೆಯುವಂತಹ ತಂಡಗಳು ಹಾಗೂ ಉಳಿದಂತ ಎಲ್ಲ ತಂಡಗಳಿಗೆ 1.8 ಕೋಟಿ ರೂಪಾಯಿಗಳು ಲಭಿಸ್ತವೆ. 9ನೇ ಆವೃತ್ತಿಯ T20 ವಿಶ್ವಕಪ್ನ ಪ್ರಶಸ್ತಿ ಮೊತ್ತ ಟೂರ್ನಿಯ ಇತಿಹಾಸದಲ್ಲಿ ಅತ್ಯಧಿಕ ಮೊತ್ತ ಅಂತ ಪರಿಗಣಿಸಲಾಗ್ತಾ ಇದೆ. ಇಷ್ಟು ನಿಮಗೆ ಗೊತ್ತಿರಬೇಕು. ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕ ಈ ಟೂರ್ನಮೆಂಟ್ ಅನ್ನ ಆತಿಥ್ಯವನ್ನ ವಹಿಸಿಕೊಂಡಿವೆ, ಜಂಟಿಯಾಗಿ ಆಯೋಜನೆ ಮಾಡ್ತಾ ಇವೆ. ನೆಕ್ಸ್ಟ್, ಏಷ್ಯಾ ಒಲಿಂಪಿಕ್ ಗೇಮ್ಸ್ ಗಾಗಿ ಕುಸ್ತಿ ಅರ್ಹತಾ ಸುತ್ತಿನ ಪಂದ್ಯಾವಳಿ ಎಲ್ಲಿ ನಡೆಯಿತು? ಪ್ರಶ್ನೆಗೆ ಸರಿಯಾದ ಉತ್ತರ ಬಿಷ್ಕೇಕ್. ಕಿರ್ಗಿಸ್ತಾನದ ರಾಜಧಾನಿ ಬಿಷ್ಕೇಕ್ ನಲ್ಲಿ ಏಷ್ಯಾ ಒಲಿಂಪಿಕ್ಸ್ ಗೇಮ್ಸ್ ಗಾಗಿ ಕುಸ್ತಿ ಅರ್ಹತಾ ಸುತ್ತಿನ ಪಂದ್ಯಾವಳಿ ನಡೆಯಲಿದೆ. ಫ್ರೀ ಸ್ಟೈಲು, ಮಹಿಳೆಯ ಮತ್ತು ಗ್ರೀಕ್ ರೋಮನ್ ಎಂಬ 3 ವಿಭಾಗಗಳಲ್ಲಿ 18 ತೂಕ ವಿಭಾಗಗಳಲ್ಲಿ ಈ ಸ್ಪರ್ಧೆಗಳು ಇಲ್ಲಿ ನಡೆದಿರ್ತವೆ. ದೇಶ ಅಂತ ಕೇಳಿದ್ರೆ ಕಿರ್ಗಿಸ್ತಾನದ ರಾಜಧಾನಿ ಬಿಷ್ಕೇಕ್ ನಲ್ಲಿ ಈ ಟೂರ್ನಮೆಂಟ್ ನಡೆದಿರುತ್ತೆ. ಇದು ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ಇನ್ನು ಕಿರ್ಬಲಿ ಪ್ರಕ್ರಿಯೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಇದೊಂದು ಒರಟು ವಜ್ರಕ್ಕೆ ಸಂಬಂಧಪಟ್ಟ ಒಂದು ಪ್ರಕ್ರಿಯೆಯಾಗಿದೆ. ಇನ್ನು ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಎ ವೆಬ್ ನ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತೆ? ಸಿಯೋಲ್ ಕಂಡು ಬರುತ್ತೆ. ಅಸೋಸಿಯೇಷನ್ ಆಫ್ ವರ್ಲ್ಡ್ ಎಲೆಕ್ಷನ್ ಬಾಡೀಸ್ ಅಂತ ಎ ವೆಬ್ ಅಂದ್ರೆ ದಕ್ಷಿಣ ಕೊರಿಯಾದ ಸ್ಯಾಂಗ್ಡೋದಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿತ್ತು 2013ರಲ್ಲಿ. ಪ್ರಸ್ತುತ ಇದರ ಅಧ್ಯಕ್ಷರು ಭಾರತದ ಸುಶೀಲ್ ಚಂದ್ರ ಅವರು. ಇದರ ಕೇಂದ್ರ ಕಚೇರಿ ಸಿಯೋಲ್ ಅಲ್ಲಿ ಕಂಡು ಬರುತ್ತೆ. ಇಷ್ಟು ಗೊತ್ತಿರೋ ಸಾಕು ನಿಮ್ಗೆ. ಇನ್ನು ಇಂದಿರಾ ಗಾಂಧಿ ಮೆಮೋರಿಯಲ್ ಟೂಲಿಪ್ ಗಾರ್ಡನ್ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಕಂಡು ಬರುತ್ತೆ. ಇನ್ನು ಕೆಂಟೋ ಮೊಮೆಟಾ ಅನ್ನೋರು ಬ್ಯಾಡ್ಮಿಂಟನ್ ಕ್ರೀಡೆಗೆ ಸಂಬಂಧಪಡ್ತಾರೆ. ಜಪಾನ್ ದೇಶದ ಬ್ಯಾಡ್ಮಿಂಟನ್ ಪಟು ಕೆಂಟೋ ಮೊಮೊಟಾ ಏಪ್ರಿಲ್ ನಲ್ಲಿ ತಮ್ಮ ವೃತ್ತಿ ಬದುಕಿಗೆ ವಿದಾಯವನ್ನು ಹೇಳಿದ್ದಾರೆ. 2 ಬಾರಿ ವಿಶ್ವ ಚಾಂಪಿಯನ್ ಆಗಿದ್ದ ಇವರು 2019ರಲ್ಲಿ 11 ಪ್ರಶಸ್ತಿಗಳನ್ನ ಜಯಿಸಿದ್ರು. ಇತ್ತೀಚೆಗೆ ರಿಟೈರ್ಮೆಂಟ್ ಅನ್ನು ತೆಗೆದುಕೊಂಡಿರೋದ್ರಿಂದ ಅಂತಾರಾಷ್ಟ್ರೀಯ ಆಟಗಾರ್ತಿ ಸುದ್ದಿಯಲ್ಲಿದ್ರು. ಈ ದಿನದ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವಂತಹ ಕ್ಯಾಂಪಿ ಫ್ಲೆಗ್ರೆ ಎಂಬುವ ಸಕ್ರಿಯ ಜ್ವಾಲಾಮುಖಿ ಯಾವ ದೇಶದಲ್ಲಿ ಕಂಡು ಬರುತ್ತದೆ? ಇಟಲಿ, ಇಂಡೋನೇಷಿಯಾ, ಚಿಲಿ, ಟೋಂಗಾ? ನಿಮ್ಮ ಉತ್ತರವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.